ನನ್ನ ಫ್ರೆಂಡ್ಸ್ ಹತ್ರ ನನಗೆ ಹೆಂಗೆ ಹೇಳಕತ್ತಾ ಇದೆ ಅಂತಂದರೆ, ಏನೋ ಅನಿಸಿದ ತಕ್ಷಣ ಫೋನ್ ಮಾಡಿ ಹೇಳ್ಕತ್ತಾ ಇದ್ದೆ. ಆಫೀಸ್ನಲ್ಲಿ ಯಾರೊಂದು ನಿಂದೆ ಮಾತಾಡ್ತಾ ಇದ್ದಾರೆ, ಅದರಿಂದ ನನಗೇನೋ ಒಂಥರ ಅನ್ನಿಸ್ತಿದೆ, ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ಕೊತಿದ್ದೆ. ನಂಗೆ ಸಮಾಧಾನ ಮಾಡ್ತಾಯಿದ್ರು. ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಅವಮಾನಗಳು ಹೇಳ್ಕೊತಿದ್ದೆ. ಕೆಲ್ಸಕ್ಕೆ ಬರ್ದವನು ಅಂತ ಕೆಲಸದಿಂದ ತೆಗೆದು ಬಿಸಾಕ್ದಾಗಲೂ ಫೋನ್ ಮಾಡಿ ಹೇಳ್ಕೊಂಡು ಕೊಡು ಅಂತ ಹೇಳ್ತಾ ಇದ್ದೆ. ಅವ್ರ ಜೊತೆಗೆ ಕೂತ್ಕೊಂಡು ಕುಡಿತಾ ಇದ್ದೆ. ಒಳ್ಳೆ ಪ್ಯಾಕೇಜ್ ಸಿಕ್ತು ಅಂತ ಕೆಲಸ ಸಿಕ್ಕಿದಾಗಲೂ ಅವ್ರಿಗೆ ಹೇಳ್ಕೊತಾ ಇದ್ದೆ. ಪ್ರೀತಿ ಮಾಡಿದ ಹುಡುಗಿ ನನ್ನ ಪ್ರೀತಿನ ಒಪ್ಕೊಂಡ್ಬಿಟ್ಲು ಅಂತಲೂ ಹೇಳ್ಕೊತಾ ಇದ್ದೆ. ಅವಳ ಜೊತೆಗೆ ನಾನು ಮದುವೆ ಆಗ್ತಿದ್ದೆ ಅಂತಲೂ ಹೇಳ್ಕೊತಿದ್ದೆ. ಮದುವೆನೂ ಆಯಿತು. ಆಮೇಲಿಂದನೂ ನನಗನ್ಸಿದ್ನೆಲ್ಲ ಅವ್ರ ಹತ್ರ ಹೇಳ್ಕೊತಿದ್ದೆ. ನಾನು ಒಟ್ಟಲ್ಲಿ ಹೇಳ್ಕಂತಾನೇ ಇದ್ದೆ. ಒಂದು ದಿನ ನೀವು ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನಾದರೂ ಹೇಳ್ಕೊಳ್ಳಿ ಅಂತ ನನಗೆ ಕೇಳಲೇ ಇಲ್ಲ. ನನ್ನ ಮಾತುಗಳಿಗೆ ಹೆಂಗೆ ಕಿವಿಗೊಟ್ಟು ಕೇಳ್ತಾ ಇದ್ರು, ಅವ್ರು ಆಡಿದ ಮಾತುಗಳನ್ನ ನಾನು ಕೇಳ್ತಾ ಇರಲಿಲ್ಲ. ನಾನು ಹೇಳ್ಕೊತಾ ಇದ್ದೆ ಅಷ್ಟೇ, ಕೇಳ್ತಾ ಇರಲಿಲ್ಲ. ಅಂದರೆ ನಾನಿದ್ದಂಥ ಸ್ಥಿತಿಲಿ ಅವ್ರುಗಳಿಲ್ಲ, ಅವ್ರಿಗೇನು ಗೊತ್ತು ನನ್ನ ಬಗ್ಗೆ ಅಂತ ಹೇಳ್ಕೊಳ್ಳೋರ ಬಗ್ಗೆನೇ ನಾನು ತಪ್ಪು ತಿಳ್ಕೊತಾ ಇದ್ದೆ. ನನಗೆ ಏನೇ ಸಜೆಷನ್ ಕೊಡೋಕೆ ಬಂದರೂ ನಾನು ಕೇಳ್ತಾ ಇರಲಿಲ್ಲ. ನನಗನ್ಸಿದ್ದೆ ಸರಿ ಅಂತ ನಾನು ಅನ್ಕೊತಾ ಇದ್ದೆ. ನನಗನ್ಸಿದ್ನ ಅವ್ರ ಹತ್ರ ಹೇಳ್ಕೋಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಅವ್ರು ಏನು ಅನ್ಸುತ್ತೆ ಅನ್ನೋದು ನನಗೆ ಬೇಕಾಗಿರಲಿಲ್ಲ. ತುಂಬ ಒಳ್ಳೊಳ್ಳೆ ಸಜೆಷನ್ ಕೊಡ್ತಾ ಇರ್ತಾರೆ, ಕೊಡ್ತಾನೇ ಇದ್ರು. ಒಂದು ಸಲ ನಾನು ಕೇಳಲಿಲ್ಲ. ನಂದು ಫಸ್ಟ್ ಆಫ್ ಆಲ್ ಟೈಮ್ ಸೆನ್ಸ್ ಇರಲಿಲ್ಲ. ತುಂಬ ಪಂಕ್ಚುಲ್ ಆಗಿರ್ತೀನಿ, ಇದ್ದಕ್ಕಿದ್ದಂಗೆ ಎಲ್ಲನೂ ಮರ್ತು ಬಿಡ್ತೀನಿ. ಯಾವಾಗ ಏನಿದೆ ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀನಿ. ನನ್ನಿಂದ ಇನ್ನೊಬ್ರಿಗೆ ಏನೋ ಒಂದು ತೊಂದರೆ ಆಗ್ತಿದೆ ಅನ್ನೋದು ನನಗೆ ಗೊತ್ತೇ ಆಗಲ್ಲ. ನನಗೆ ನಾನು ಫೋನ್ ಮಾಡಿದಾಗಲೆಲ್ಲ ನನ್ನ ಸ್ನೇಹಿತರು ಎಲ್ಲಿರ್ತಾರೆ, ಹೇಗಿರ್ತಾರೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಹೇಳ್ಕೊತಾ ಇದ್ದೆ. ಅವ್ರು ಕೇಳ್ತಾರೆ ಅನ್ನೋದು ನನಗೆ ಗೊತ್ತಲ್ಲ, ಸುಮ್ಮನೆ ಹೇಳ್ಕೊತಾ ಇದ್ದೆ. ಇವತ್ತಿಗೆ ಆ ಸ್ನೇಹಿತರಲ್ಲಿ ಒಬ್ಬರು ನನ್ನ ಜೊತೆಗಿಲ್ಲ. ಕಾರಣ ನಾನು ಸರಿ ಇಲ್ಲ ಅಂತ ಬಿಟ್ಟು ಹೋಗಲಿಲ್ಲ, ನಾವೇ ಸರಿ ಇಲ್ಲ ಅನ್ಕೊಂಡು ಬಿಟ್ಟು ಹೋಗ್ಬಿಟ್ರು ನನ್ನ. ತುಂಬ ಒಳ್ಳೆಯವರು ಅವರು. ಭಾಳ ಒಳ್ಳೆ ಸ್ನೇಹಿತರನ್ನ ಕಳ್ಕೊಂಬಿಟ್ಟೆ. ಅವ್ರು ಹೇಳಿದ್ನೆಲ್ಲ ಕೇಳಬೇಕಾಗಿತ್ತು, ನಾನು ಸ್ಪಂದಿಸ್ಬೇಕಾಗಿತ್ತು. ಸ್ಪಂದಿಸ್ದೆ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು. ಈಗ ನಾನು ನಿನಗೂ ಹೀಗೆ ಮಾಡ್ತಾ ಇದ್ದೀನಿ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ವಿ. ಮದುವೆ ಮಾಡ್ಕೊಂಡ್ಮೇಲೆ ನನಗೆ ಅನ್ನಿಸ್ತಿದೆ, ನನ್ನ ಮಾತು ನೀನು ಕೇಳಬೇಕು ಅಂತ ಅನ್ನಿಸ್ತಿದೆ ಅಷ್ಟೇ ವಿನಃ ನಿನ್ನ ಮಾತನ್ನ ನಾನು ಯಾಕೆ ಕೇಳಬೇಕು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ನನಗೆ. ಯಾವಾಗ ನೀನು ಈ ಥರ ಒಂದು ಪ್ರಶ್ನೆ ಮಾಡ್ದೋ, ಯಾಕೆ ನನ್ನ ಮಾತು ಕೇಳೋದಿಲ್ವಾ, ನನ್ನ ಭಾವನೆಗಳಿಗೆ ಸ್ಪಂದಿಸಲ್ವಾ, ಏನು ನಾನೇನು ಇಟ್ಕೊಂಡೋಳ ಅಂತ ನೀನು ಕೇಳೋದಲ್ಲ, ನನಗೆ ಆವಾಗ ಅರ್ಥ ಆಯ್ತು. ನನಗೆ ಯಾರ ಮಾತನ್ನೂ ಕೇಳದೆ ಬೆಳೆದ್ಬಿಟ್ನ, ಅಥವಾ ಯಾರ ಮಾತನ್ನೂ ಕೇಳದೆ ಇಲ್ಲಿವರೆಗೂ ಬಂದುಬಿಟ್ನ ನಾನು ಅಂತ. ಒಟ್ಟಿನಲ್ಲಿ ನನ್ನ ಸೆಂಟರ್ ಮಾಡ್ಕೊಂಡು ಇರೋ ಬರೋದೆಲ್ಲ ನನ್ನ ತಲೆ ಮೇಲೆ ಹಾಕೊಂಡು, ಜಗತ್ತಲ್ಲಿರೋ ಅಷ್ಟು ನೋವುಗಳು ನನಗೆ ಮಾತ್ರನೇ ಇದೆ, ಅಷ್ಟು ಕಷ್ಟಗಳು ನನಗೆ ಮಾತ್ರನೇ ಇದೆ ಅಂತ ಒಂದು ಅಸಂಶನಲ್ಲೇ ಬದುಕ್ಬಿಟ್ಟೆ. ಕಾಲ್ಪನಿಕ ಜಗತ್ತಲ್ಲೇ ಕಾಲ ಕಳೆದ್ಬಿಟ್ಟೆ ನಾನು. ನಿಮ್ಗಳಿಗೆಲ್ಲ ನಾನು ಜಸ್ಟ್ ಒಂದು 2 ನಿಮಿಷ ಸ್ಪಂದಿಸಿದ್ರು ಸಾಕಾಗಿರೋದು, ನೀವೆಲ್ಲ ನನ್ನ ಜೊತೆಗೆ ಇರ್ತಿದ್ರಿ. ಇವತ್ತು ನೀನು ನನ್ನ ಜೊತೆಗಿಲ್ಲ.
ಅದಕ್ಕೆ ಒಂದು ವಿಡಿಯೋ ಮಾಡಿ ಇದು ನಿನಗೆ ಕಳಿಸಿದ್ರೆ ಬದಲಾವಣೆಗೆ ಏನಾದರೂ ಅವಕಾಶ ಇದೆಯಾ ನಿನ್ನ ಹತ್ರ ಅಂತ ಕೇಳೋಣ ಅಂತ. ಅಷ್ಟರ ಮಟ್ಟಿಗೆ ಒಂಟಿ ಆಗ್ಬಿಟ್ಟಿದ್ದೀನಿ. ಹಿಂತಿರುಗಿ ನೋಡಿದ್ರೆ ರಾಶಿ ನೆನಪುಗಳಿದ್ದಾವೆ, ಆದರೆ ಅಲ್ಲೆಲ್ಲ ನಾನು ಸರಿ ಇಲ್ವಲ್ಲ, ಯಾಕೆ ಹಿಂಗೆ ಮಾಡ್ಕೊಂಬಿಟ್ಟೆ ಅಂತ ನನಗೆ ನಾನೇ ಪ್ರಶ್ನೆ ಹಾಕೊಂಡ್ರೆ ಮುಂದೆ ಏನೂ ಕಾಣ್ತಾನೇ ಇಲ್ಲ, ಬರೀ ಪ್ರಶ್ನೆನೇ ಕಾಣ್ತಿದ್ದಾವೆ ನನಗೆ. ಒಂದು ಅವಕಾಶ ಕೊಟ್ಟರೆ ನಿನ್ನ ಜೊತೆಗೆ ಬದುಕ್ಬೋದೇನೋ ನಾನು ಅಂತ ಅನಿಸ್ತಿದೆ. ನನ್ನ ಜೊತೆ ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ. ಒಂದು ಒಳ್ಳೆ ಅವಕಾಶದಲ್ಲಿ ನಾನು ಬದುಕಿಸ್ಕೊಂಬಿಡು.